ಅರ್ಥಶಾಸ್ತ್ರದ ವಿಷಯದ ಎರಡನೇ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನೀವೆಲ್ಲರೂ ಒಂದನೇ ವಿಡಿಯೋವನ್ನು ಆಲ್ರೆಡಿ ನೋಡಿದ್ದೀರಿ ಅಂತೇಳಿ ಅಂದ್ಕೊಳ್ತಾ ಇದ್ದೀನಿ. ಇಲ್ಲಿ ನಾವು ನಿನ್ನೆ ದಿನ ನಾವೇನು ಮಾಡಿದ್ದೀವಿ ಅಂದರೆ ಬ್ರೀಫಾಗಿ ಸಂಪೂರ್ಣವಾಗಿ ಅರ್ಥಶಾಸ್ತ್ರ ವಿಷಯದಲ್ಲಿ ಏನೇನು ಬರ್ತಾವೆ ದ್ವಿತೀಯ PUC ವಿದ್ಯಾರ್ಥಿಗಳು ಅಂತೇಳಿ ಡಿಸ್ಕಷನ್ ಮಾಡಿದ್ವಿ. ಓಕೆ, ಇವತ್ತು ಒಂದನೇ ಚಾಪ್ಟರ್ ಇಂಟ್ರೊಡಕ್ಷನ್ ಟು ಎಕನಾಮಿಕ್ಸ್ನಲ್ಲಿ ಪರಿಪೂರ್ಣವಾಗಿ ಸಿಲೆಬಸ್ ವೈಸ್ ನಾವೇನು ಮಾಡೋಣಪ್ಪ ಅಂದ್ರೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಓಕೆ, ಇಲ್ಲಿ ಫಸ್ಟ್ ಆಫ್ ಆಲ್ ಆಗಿ ನಾವು ತಿಳ್ಕೊಬೇಕಾಗಿದ್ದು ಏನಪ್ಪ ಅಂದ್ರೆ ಒಬ್ಬ ವ್ಯಕ್ತಿ ಅದನ್ನ ಸಮಾಜದಲ್ಲಿ ನೀವೇ ಅಂದ್ಕೊಡ್ರಿ, ಇವನ ಹೆಸರು ನಾವೇನೋ ನೋಡಪ್ಪ ಅಂದ್ರೆ ಅಂತ ಇಟ್ಕೊಳ್ಳೋಣ. ಎ ಇರ್ಬೋದು ಅಥವಾ ಬಿ ಇರ್ಬೋದು, ಯಾರೇ ಇರ್ಬೋದು. ನಮ್ಮ ಸುತ್ತಮುತ್ತಲೇ ಸಮಾಜವನ್ನು ನಾವು ನೋಡಿದಾಗ ಜನರು ಒಂದಲ್ಲ ಒಂದು ಚಟುವಟಿಕೆಯಲ್ಲಿ ನಿರತರಾಗಿದ್ದಾರೆ. ಫಾರ್ ಎಕ್ಸಾಂಪಲ್ ಅಂದರೆ ಯಾವುದಾದ್ರೂ ಒಂದು ಕೆಲಸದಲ್ಲಿ ನಿರತರಾಗಿದ್ದಾರೆ. ನಾನೇನು ಮಾಡ್ಲಾತೀನಿ, ಟೀಚಿಂಗ್ ಮಾಡ್ಲಾತೀನಿ ಈ ಸದ್ ನಿಮಗೆ. ಓಕೆ, ನೆಕ್ಸ್ಟ್ ಬೇರೆದವ್ರೊಬ್ಬರು ಏನದಾರ ಅಂದ್ರೆ ರೈತರು ಅದಾರ, ನೆಕ್ಸ್ಟ್ ಡಾಕ್ಟರ್ ಅದಾರ, ನೆಕ್ಸ್ಟ್ ಲಾಯರ್ ಅದಾರ, ಇಂಜಿನಿಯರ್ಸ್ ಅದಾರ. ಹೌದಾ, ಈ ರೀತಿಯಾಗಿ ಹಲವಾರು ಜನರು ಹಲವಾರು ಚಟುವಟಿಕೆಗಳಲ್ಲಿ ತೊಳಗೊಂಡರು. ನಮ್ಮ ಸುತ್ತಮುತ್ತಲಿನ ಸಮಾಜವನ್ನು ನಾವು ನೋಡಿದಾಗ ಜನರು ಯಾವುದಾದ್ರೂ ಒಂದು ಚಟುವಟಿಕೆಯಲ್ಲಿ ನಿರತರಾಗಿರೋದನ್ನು ನೋಡ್ತೀವಿ ನಾವು. ಈ ಜನರು ಯಾಕೆ ಅದರಲ್ಲಿ ನಿರತರಾಗಿದ್ದಾರಪ್ಪ ಅಂದ್ರೆ ಇವರು ತಮ್ಮ ದಿನನಿತ್ಯ ಜೀವನವನ್ನು ನಡೆಸಲಿಕ್ಕೆ ಇವ್ರಿಗೆ ಏನು ಬೇಕು, ಸಂಪನ್ಮೂಲಗಳು ಬೇಕು. ಸಂಪನ್ಮೂಲ ಅಂದರೆ ಹಣ ಬೇಕು. ಹಣ ಬೇಕು. ಆದ್ದರಿಂದ ಒಂದಲ್ಲ ಒಂದು ಚಟುವಟಿಕೆಯಲ್ಲಿ ಜನರು ಏನಾಗಿದ್ದಾರೆ ಅಂದ್ರೆ ನಿರತರಾಗಿದ್ದಾರೆ. ಹೀಗೆ ಒಬ್ಬ ವ್ಯಕ್ತಿ ತನ್ನ ಸಂಪನ್ಮೂಲಗಳನ್ನು ಉಪಯೋಗಿಸಿಕೊಂಡು ತನ್ನ ಅಗತ್ಯತೆಗಳನ್ನು ಪೂರೈಸಿಕೊಳ್ಳಲು ವ್ಯಕ್ತಿಯ ಅಗತ್ಯತೆಗಳಿಗೆ ಹೋಲಿಸಿದಾಗ ಸಂಪನ್ಮೂಲಗಳು ಅಪರಿಮಿತವಾಗಿರ್ತವ. ಅಂದ್ರೆ ನಮಗೇನದಾವ ಅಂದ್ರೆ ಆಗಲೇ ನಾನು ಹೇಳಿದ್ನಲ್ಲ ಹಳಿ ಡೆಫಿನೇಷನ್ದಾಗ, ನಮಗೆ ಆಸೆ ಏನದಾವ ಅಂದ್ರೆ ಜಾಸ್ತಿ ಅದಾವ, ಆಸೆ ಏನದಾವ ಅಂದ್ರೆ ಜಾಸ್ತಿ ಅದಾವ. ಸಂಪನ್ಮೂಲ ಅಂದ್ರೆ ಹಣ ಅನ್ಕೊಂಡ್ಬಿಡೋಣ. ಸಂಪನ್ಮೂಲ ಅಂದ್ರೆ ಏನದಾವ ಅಂದ್ರೆ ಕಡಿಮೆ ಅದಾವ. ಇಂಥ ಟೈಮ್ದಾಗ ಆತನಿಗೆ ಯಾವ ಸಮಸ್ಯೆ ಹುಟ್ಟಾಗ್ತದ ಅಂಥೇಳಿ ಅಂದಾಗ ಎಲ್ಲ ಆಸೆಗಳನ್ನು ಪೂರೈಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅವಾಗ ಏನು ಮಾಡ್ಬೇಕಾಗ್ತಂದ್ರವ, ಯಾವ ಬೈಕಿಯನ್ನು ಪೂರೈಸ್ಕೋಬೇಕು ಅಂತೇಳಿ ಏನು ಮಾಡಬೇಕು, ಆತ ಆಯ್ಕೆಯನ್ನು ಮಾಡ್ಕೊಳ್ಬೇಕಾಗ್ತದೆ. ಆತ ಆಯ್ಕೆಯನ್ನು ಮಾಡ್ಕೊಳ್ಬೇಕಾಗ್ತದ ಅಂತೇಳಿ ಅಂದಾಗ ಯಾವ ರೀತಿಯ ವಸ್ತುಗಳ ಬಗ್ಗೆ ನಾವು ಮಾಡ್ಕೋಬೇಕು ಅಂದ್ರೆ ಯಾವ ರೀತಿಯ ಬಯಕೆಗಳನ್ನು ನಾವು ಆಯ್ಕೆ ಮಾಡ್ಕೋಬೇಕು ಅನ್ನೋದರ ಬಗ್ಗೆ ಇಲ್ಲಿ ನಾವು ಕಲಿತೀವಿ. ಆರ್ಥಿಕತೆಯಲ್ಲಿ ವ್ಯಕ್ತಿಯು ಮಿತವಾದ ಸಂಪನ್ಮೂಲಗಳನ್ನು ಹೊಂದಿರುವುದರಿಂದ ಆತನಿಗೆ ಆಯ್ಕೆಯ ಸಮಸ್ಯೆ ಅನಿವಾರ್ಯವಾಗಿದೆ. ಹೌದು, ನೀವು ದಿನನಿತ್ಯ ಹಿಂಗೆ ಅನುಭವಿಸ್ತೀರಿ. ನಿಮ್ಮ ಮನೆ ಕೊಡೋದೇ ನಿಮಗೆ 100 ರೂಪಾಯಿ ಕೊಡ್ತಾರೆ ತಿಳ್ಕೊಳ್ರಿ. ಅದರಾಗ ನಿಮಗೆ ಏನೇನೋ ಇರ್ತವೆ ವಿಚಾರ. 200 ರೂಪಾಯಿದ ಬಸ್ ಚಾರ್ಜ್ ಇರ್ತದೆ, ನೀವು ಟಿಫಿನ್ ಮಾಡ್ಬೇಕು, ಎಲ್ಲ ಇರ್ತದೆ. ಬಟ್ ನೀವು ಅದ್ರಾಗ ಎಲ್ಲರೂ ಮೂವಿಗೆ ಹೋದ್ರಪ್ಪ ಅಂದ್ರೆ 100 ರೂಪಾಯಿ ಕಲಾಸ ಆಗಿಬಿಡ್ತಾವೆ. ಆದ್ದರಿಂದ ನಾವು ಒಟ್ಟಾರೆಯಾಗಿ ತಿಳ್ಕೊಬೇಕಾದಂಥ ಮೇನ್ ಸಮಸ್ಯೆ ಏನಪ್ಪ ಅಂದ್ರೆ ಆಯ್ಕೆಯ ಸಮಸ್ಯೆಯ ಕುರಿತು ಅಧ್ಯಯನ ಮಾಡುವಂತಹ ವಿಜ್ಞಾನವನ್ನು ಅರ್ಥಶಾಸ್ತ್ರ ಅಂಥೇಳಿ ಕರೀತಾರೆ. ಇದನ್ನು ಕೂಡ ಅರ್ಥಶಾಸ್ತ್ರದಲ್ಲೇ ಬರ್ತದೆ. ಮುಂದಕ್ಕೆ ಹೋಗೋಣಂತ ವೆರಿ ಇಂಪಾರ್ಟೆಂಟ್ ಆರ್ಥಿಕತೆಯಲ್ಲಿ ಕೇಂದ್ರೀಯ ಸಮಸ್ಯೆಗಳು ಅಂಥೇಳಿ ಬರ್ತಾವೆ. ಇದು ಫಿಕ್ಸ್. ನೀವು ನೋಡ್ರಿ, ನಿಮ್ಮ 4 ಮಾರ್ಕ್ಸಿಗೆ ಬರುವಂತಹ ಪ್ರಶ್ನೆ, ಭಾಳ ಈಸಿಯಾಗಿರುವಂತಹ ಪ್ರಶ್ನೆ. ಇಲ್ಲಿ ಸರಕು ಮತ್ತು ಸೇವೆಗಳ ಉತ್ಪಾದನೆ ಆಗಿರ್ಬೋದು, ವಿನಿಮಯ ಆಗಿರ್ಬೋದು ಮತ್ತು ಅನುಭೋಗ ಆಗಿರ್ಬೋದು. ನಮ್ಮ ಬದುಕಿನಲ್ಲಿ ಆರ್ಥಿಕ ಚಟುವಟಿಕೆಗಳ ಕುರಿತು ಅಧ್ಯಯನ ಮಾಡುವಂಥ ಸಂದರ್ಭದಲ್ಲಿ ನಮಗಷ್ಟೇ ಸಮಸ್ಯೆಗಳಿಲ್ಲ. ಆಯ್ಕೆ ಮಾಡುವಂಥ ಸಮಸ್ಯೆ ಮನುಷ್ಯರಿಗಷ್ಟೇ ಇರದೆ ರಾಷ್ಟ್ರಗಳಿಗೂ ಕೂಡ ಕೆಲವೊಂದಿಷ್ಟು ಸಮಸ್ಯೆಗಳದಾವ. ಯಾವ ರೀತಿಯ ಸಮಸ್ಯೆಗಳು ರಾಷ್ಟ್ರಗಳು ಎದುರಿಸ್ತಾವ ಅಂತೇಳಿ ನಾವು ನೋಡಿದಾಗ ಇಲ್ಲಿ 3 ಸಮಸ್ಯೆಗಳದಾವ ನೋಡ್ರಿ. ಏನನ್ನು ಉತ್ಪಾದಿಸಬೇಕು ಮತ್ತು ಎಷ್ಟು ಪ್ರಮಾಣದಲ್ಲಿ, ಎರಡನೇದು ಹೇಗೆ ಉತ್ಪಾದಿಸಬೇಕು, ಮೂರನೇದು ಯಾರಿಗಾಗಿ ಈ ಸರಕುಗಳನ್ನು ಉತ್ಪಾದಿಸಬೇಕೆನ್ನುವ 3 ಸಮಸ್ಯೆಗಳು ಪ್ರತಿಯೊಂದು ರಾಷ್ಟ್ರಕ್ಕದಾವ ಅಂಥೇಳಿ ನೋಡ್ಬೋದು. ಒಂದನೇದು ರಿಪೀಟ್ ವಿತ್ ಮೀ, ಏನನ್ನು ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು, ಯಾರಿಗಾಗಿ ಉತ್ಪಾದಿಸಬೇಕು. ಈ 3 ಸಮಸ್ಯೆಗಳು ಪ್ರತಿಯೊಂದು ರಾಷ್ಟ್ರಗಳು ಏನು ಮಾಡ್ತಾವಪ್ಪ ಅಂದ್ರೆ ಎದುರಿಸ್ತಾವ ಅಂಥೇಳಿ ನೋಡ್ಬೋದು. ಒಂದನೇ ಸಮಸ್ಯೆ ಏನನ್ನು ಉತ್ಪಾದಿಸಬೇಕು, ಒಂದೊಂದಾಗಿ ನಾವು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಏನನ್ನು ಉತ್ಪಾದಿಸಬೇಕು, ಪ್ರತಿಯೊಂದು ಸಮಾಜವು ತಾನು ಉತ್ಪಾದಿಸಬಹುದಾದ ಸರಕು ಮತ್ತು ಸೇವೆಗಳನ್ನು ಎಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಲು ಸಾಧ್ಯ ಎಂಬುದನ್ನು ನಿರ್ಧರಿಸಬೇಕಾಗ್ತದೆ. ಹೌದು, ಪ್ರತಿಯೊಂದು ರಾಷ್ಟ್ರ ಆಗಿರ್ಬೋದು, ಪ್ರತಿಯೊಂದು ಸಮಾಜ ಆಗಿರ್ಬೋದು, ಅಲ್ಲಿ ತನಕ ನಾವು ಹೋಗೋದು ಬೇಡ. ಫಾರ್ ಎಕ್ಸಾಂಪಲ್, ಏನನ್ನು ಉತ್ಪಾದಿಸಬೇಕು ಅಂತೇಳಿ ಅಂದಾಗ ಈ ವರ್ಷ ಮಳೆ ಆಗ್ಯದ. ಹೌದಾ, ಮಳೆ ಆದಾಗ ನಿಮಗೆ ಸಮಸ್ಯೆ. ಮಳೆ ಆದಾಗ ನಿಮಗೇನು ಮಾಡ್ಬೇಕಂದ್ರೆ ಈ ಸರ ಜೋಳ ಹಾಕ್ಬೇಕಾ, ಗೋಧಿ ಹಾಕ್ಬೇಕಾ, ಅಥವಾ ಹತ್ತಿ ಹಾಕ್ಬೇಕಾ, ತೊಗರಿ ಹಾಕ್ಬೇಕು. ಮತ್ತೊಬ್ಬರು ಬಂದು ಹೇಳ್ತಾರೆ ಕಬ್ಬು ಹಾಕಿ ಭಾರಿ ಆಯ್ತು ಅಂತೇಳಿ. ಹೌದಾ, ಈ ರೀತಿಯಾಗಿ ಏನನ್ನು ಉತ್ಪಾದಿಸಬೇಕೆನ್ನುವಂಥ ಸಮಸ್ಯೆ ಮನುಷ್ಯರಿಗೂ ಹೋದವ, ಅಂದರೆ ಸಾಮಾನ್ಯ ಜನರಿಗೂ ಹೋದವ. ಅದೇ ರೀತಿ ರಾಷ್ಟ್ರಕ್ಕೂ ಏನದವಪ್ಪ ಅಂದರೆ ಏನನ್ನು ಉತ್ಪಾದಿಸಬೇಕೆನ್ನುವಂಥ ಸಮಸ್ಯೆ ಆದ ಅಂಥೇಳಿ ನೋಡ್ಬೋದು. ಅಷ್ಟೇ ಯಾಕ್ರಿ, ಮುಂಜಾನೆ ಹೌದಾ, ನೀವು ಹುಡುಗರು ರೂಮ್ನಾಗಿದ್ರಪ್ಪ ಅಂದ್ರೆ ಮುಂಜಾನೆ ಉಪ್ಪಿಟ್ಟು ಮಾಡ್ಲೇನು, ಹೌದಾ, ರೈಸ್ ಮಾಡ್ಲೇನು, ಹೌದಾ, ನಿಮಗೆ ಏನನ್ನು ಉತ್ಪಾದನೆ ಮಾಡ್ಬೇಕು ಅನ್ನುವಂಥ ಸಮಸ್ಯೆ ಕೂಡ ನಿಮಗೆ ಉದ್ಭವಿಸ್ತದಲ್ಲ. ಮತ್ತು ಅದನ್ನು ಹೆಂಗೆ ಮಾಡ್ಬೇಕು, 4 ಮಂದಿ ಕರ್ಕೊಂಡು ಮಾಡಲೇನೇನು ನಾವು ಒಬ್ಬನೇ ಮಾಡಲೆ,
ಈ ರೀತಿಯಾಗಿ ಏನಾಗ್ತಾವೆ ಅಂದ್ರೆ ನಿಮಗೆ ಯಾವ ರೀತಿ ಸಮಸ್ಯೆಗಳದಾವಲ್ಲ ಇದೇ ರೀತಿಯ ಸಮಸ್ಯೆಗಳು ಏನಾಗ್ತಾವೆ ಅಂದ್ರೆ ಪ್ರತಿಯೊಂದು ರಾಷ್ಟ್ರಗಳು ಏನು ಮಾಡ್ತಾವೆ ಅಂದ್ರೆ ಎದುರಿಸ್ತಾವ. ಈ ಸಮಸ್ಯೆಗಳು ಯಾವ ರೀತಿ ಬಗೆಹರಿಸ್ಕೊಂಡ್ರೆ ಅನ್ನೋದನ್ನು ನಾವು ಒಂದೊಂದಾಗಿ ಡಿಸ್ಕಷನ್ ಮಾಡೋಣ. ಏನನ್ನು ಉತ್ಪಾದಿಸಬೇಕನ್ನುವಂಥ ಸಮಸ್ಯೆ ನೋಡ್ರಿ. ಸೊ ಉತ್ಪಾದನೆ ಮಾಡುವಂಥ ಸಮಯದಾಗ ರಾಷ್ಟ್ರಗಳು ವಿಚಾರ ಮಾಡಬೇಕಾಗ್ತದೆ. ಜನರಿಗೆ ಹೆಚ್ಚು ಅವಶ್ಯಕತೆ ಇರುವ ಆಹಾರ, ಬಟ್ಟೆ, ವಸತಿ ಇವುಗಳನ್ನು ಉತ್ಪಾದನೆ ಮಾಡಬೇಕೇನು ಶ್ರೀಮಂತರಿಗೆ ಬೇಕಾದ ಐಷಾರಾಮಿ ಕಾರುಗಳು, ಫ್ರಿಡ್ಜ್ಗಳು ಇವುಗಳನ್ನು ಉತ್ಪಾದನೆ ಮಾಡಬೇಕೆನ್ನುವಂಥದ್ದು ದೊಡ್ಡ ಸಮಸ್ಯೆ ಆಗ್ತದೆ. ನೆಕ್ಸ್ಟ್ ಎರಡನೇ ಪಾಯಿಂಟಿಗೆ ಬಂದಾಗ ನಾವು ಹೆಚ್ಚು ಕೃಷಿ ವಸ್ತುಗಳನ್ನ ಉತ್ಪಾದನೆ ಮಾಡೋಣ, ಏನು ಕೈಗಾರಿಕಾ ವಸ್ತುಗಳನ್ನ ಉತ್ಪಾದನೆ ಮಾಡೋಣ. ನೋಡ್ರಿ, ಕೃಷಿ ಉತ್ಪಾದನೆ ವಸ್ತುಗಳನ್ನ ಉತ್ಪಾದನೆ ಮಾಡಿದೆ ಅಂದ್ರೆ ಆ ಕಂಪ್ನಿ ಪ್ರಾಫಿಟ್ ಕಡಿಮೆ ಆಗ್ತದೆ. ಬಟ್ ಕೈಗಾರಿಕಾ ವಸ್ತುಗಳನ್ನ ಉತ್ಪಾದನೆ ಮಾಡಿದ್ರೆ ಪ್ರಾಫಿಟ್ ಏನಾಗ್ತದೆ, ಜಾಸ್ತಿ ಆಗ್ತದೆ. ಆ ಟೈಮಲ್ಲಿ ಅದನ್ನು ಚಾಯ್ಸ್ ಮಾಡಬೇಕು, ಇದನ್ನು ಚಾಯ್ಸ್ ಮಾಡ್ಬೇಕು ಅನ್ನೋ ಸಮಸ್ಯೆ ಆಗ್ತದೆ. ಕೃಷಿ ಉತ್ಪನ್ನ ವಸ್ತುಗಳನ್ನ ಉತ್ಪಾದನೆ ಮಾಡ್ಲಿಕ್ಕಂದ್ರೆ ಕೃಷಿ ಏನಾಗ್ತದೆ, ಕಡಿಮೆ ಆಗ್ತದೆ. ಅಂಥ ಸಮಯದಲ್ಲಿ ಆಹಾರ ಧಾನ್ಯಗಳ ಕೊರತೆಯು ಬೀಳುವಂಥ ಸಾಧ್ಯ ಇರ್ತಿರ್ತದೆ. ಆದ್ದರಿಂದ ಕೃಷಿ ವಸ್ತುಗಳನ್ನ ಉತ್ಪಾದಿಸಬೇಕೇನೇನು ಕೈಗಾರಿಕಾ ವಸ್ತುಗಳನ್ನ ಉತ್ಪಾದಿಸಬೇಕು ಸಮಸ್ಯೆ. ನೆಕ್ಸ್ಟ್ ಅಷ್ಟೇ ಅಲ್ಲ, ಇಲ್ಲಿ ಮುಂದೆ ನಂಬಲ್ಲಿ ನಾವು ಶಿಕ್ಷಣ ಮತ್ತು ಆರೋಗ್ಯದ ಮೇಲೆ ಹೆಚ್ಚು ಸಂಪನ್ಮೂಲಗಳು ಬಳಸಬೇಕು ಅಥವಾ ಮಿಲಿಟರಿ ಸಂಪನ್ಮೂಲಗಳ ಮೇಲೆ ಬಳಸಬೇಕು. ಅಂದ್ರೆ ನಮ್ಮಲ್ಲಿರುವಂಥ ಸಂಪನ್ಮೂಲಗಳನ್ನು ವಿದ್ಯಾರ್ಥಿಗಳಿಗೆ ಚಂದನ ಎಜುಕೇಷನ್ ಕೊಡ್ಲಕ್ಕ ಮತ್ತು ಆರೋಗ್ಯ ಹಾಸ್ಪಿಟ್ಲ್ಗಳನ್ನು ಕಟ್ಲಕ್ಕ ಇದಕ್ಕೆ ರೊಕ್ಕ ಬಳಸಬೇಕೇನು ಅಥವಾ ದೇಶದ ರಕ್ಷಣೆನೂ ಇಂಪಾರ್ಟೆಂಟ್, ನಮ್ಮ ಆರೋಗ್ಯನೂ ಇಂಪಾರ್ಟೆಂಟ್, ನಮ್ಮ ಶಿಕ್ಷಣ ಇಂಪಾರ್ಟೆಂಟ್. ಎಲ್ಲಕ್ಕಿಂತ ಮುಖ್ಯವಾಗಿ ದೇಶದ ರಕ್ಷಣೆ ಕೂಡ ಇಂಪಾರ್ಟೆಂಟ್ ಆಗ್ತದೆ. ನಾವು ಅದರ ಮೇಲೆ ಹಾಕೋನು ಇದರ ಮೇಲೆ ಹಾಕೋನು ಮತ್ತು ಸಮಸ್ಯೆ. ನೆಕ್ಸ್ಟ್ ಮೂಲ ಶಿಕ್ಷಣಕ್ಕೆ ಆದ್ಯತೆ ನೀಡಬೇಕು, ಏನೇನು ಉನ್ನತ ಶಿಕ್ಷಣಕ್ಕೆ ಆದ್ಯತೆ ನೀಡಬೇಕೆನ್ನುವುದು ಕೂಡ ಸಮಸ್ಯೆ. ಅಂದ್ರೆ ಪ್ರೈಮರಿ ಅಥವಾ ಮೂಲವಾಗಿ ಪಡೆದುಕೊಳ್ಳುವಂಥ ಶಿಕ್ಷಣಕ್ಕೆ ನಾವು ಆದ್ಯತೆ ನೀಡಬೇಕೇನು ಉನ್ನತ ಶಿಕ್ಷಣಪ್ಪ ಅಂದ್ರೆ ಫಾರ್ ಎಕ್ಸಾಂಪಲ್ ಉನ್ನತ ಶಿಕ್ಷಣ ಅಂತೇಳಿ ಅಂದಾಗ ಈಗ ಆರ್ಟ್ಸ್, ಕಾಮರ್ಸ್ ಮತ್ತು ಸೈನ್ಸ್ ನೀವು ಮಾಡಿರ್ತೀರಿ. ಉನ್ನತ ಶಿಕ್ಷಣಪ್ಪ ಅಂದ್ರೆ ಡಿಗ್ರಿ ಮುಗಿದ ಬಳಿಕ ಆರ್ಟ್ಸ್ನವ್ರು ಏನು ಮಾಡ್ತಾರೆ ಅಂದ್ರೆ MA ಮಾಡ್ತಾರೆ, ಕಾಮರ್ಸ್ನವರು MCom ಮಾಡ್ತಾರೆ, ನೆಕ್ಸ್ಟ್ ಇಲ್ಲಿ ಅವರು ಏನು ಮಾಡ್ತಾರೆ MSc ಮಾಡ್ತಾರೆ. ಈ ರೀತಿ ಇವುಗಳನ್ನು ಮಾಡ್ಲಿಕ್ಕೆ ಉತ್ತೇಜನ ನೀಡಬೇಕೇನು ಮೂಲ ಶಿಕ್ಷಣಕ್ಕೆ ಉತ್ತೇಜನ ಮಾಡ್ಬೇಕು ಅನ್ನೋದು ದೊಡ್ಡ ಸಮಸ್ಯೆ ಆಗ್ಯದ. ಇವುಗಳನ್ನು ಮಾಡ್ಲಿಕ್ಕಪ್ಪ ಅಂದ್ರೆ ಟೀಚರ್ಗಳು ಹುಟ್ಟುವುದಿಲ್ಲ. ನೆಕ್ಸ್ಟ್ ಮೂಲ ಶಿಕ್ಷಣ ಸಿಗಲಿಕ್ಕಪ್ಪ ಅಂದ್ರೆ ಅನಕ್ಷರಸ್ಥರಾಗ್ತಾರೆ. ಈ ಸಮಯದಾಗ ನಾವು ಮೂಲ ಶಿಕ್ಷಣಕ್ಕೆ ರೊಕ್ಕ ಹಾಕ್ಬೇಕೇನು ಉನ್ನತ ಶಿಕ್ಷಣಕ್ಕೆ ಹಾಕ್ಬೇಕು ಅನ್ನೋದು ಕೂಡ ಏನಾಗ್ತಂದ್ರೆ ಸರ್ಕಾರಕ್ಕೆ ಸಮಸ್ಯೆ ಆಗ್ತದೆ. ಆದ್ದರಿಂದ ನೆಕ್ಸ್ಟ್ ಲಾಸ್ಟ್ ಅದು ನೋಡ್ರಿ, ಅನುಭೋಗದ ಸರಕುಗಳನ್ನು ಉತ್ಪಾದಿಸಬೇಕೇನು ಇನ್ನು ನಾಳಿನ ಉತ್ಪಾದನೆಗೆ ಹೂಡಿಕೆ ಸರಕುಗಳನ್ನು ಉತ್ಪಾದಿಸಬೇಕೆನ್ನುವುದು ಸಮಸ್ಯೆ. ಅನುಭೋಗದ ಸರಕುಗಳಪ್ಪ ಅಂದ್ರೆ ತಿಲ್ಲಕ ಫುಡ್, ಸೊ ತಿಲ್ಲಕ ಅಕ್ಕಿ ಆಗಿರ್ಬೋದು, ಗೋಧಿ ಆಗಿರ್ಬೋದು, ಇವೆಲ್ಲವೂ ಏನಪ್ಪ ಅಂದ್ರೆ ಅನುಭೋಗದ ಸರಕುಗಳು. ಅದೇ ರೀತಿ ಅನುಭೋಗವನ್ನು ವೃದ್ಧಿಸುವ ಹೂಡಿಕೆ ಸರಕುಗಳು ಅಂದ್ರೆ ಯಂತ್ರಗಳು, ಕಾರ್ಖಾನೆಗಳು ಇವುಗಳನ್ನು ರೆಡಿ ಮಾಡಬೇಕೇನೇನು ಅಕ್ಕಿ, ಗೋಧಿ ಇವುಗಳನ್ನೇ ಉತ್ಪಾದನೆ ಮಾಡಬೇಕನ್ನೋದು ಸಮಸ್ಯೆ ಆಗಿದೆ. ಒಟ್ಟಾರೆಯಾಗಿ ಏನನ್ನು ಉತ್ಪಾದಿಸಬೇಕಂತೇಳಿ ಅಂದಾಗ ಕೊನೆಯದಾಗಿ ಕನ್ಕ್ಲೂಷನ್ ಏನಪ್ಪ ಅಂದ್ರೆ ನಮಗೇನು ಕಂಡು ಬರ್ತಂದ್ರೆ ಆ ರಾಷ್ಟ್ರದ ಜನತೆಗೆ ಯಾವ ವಸ್ತುಗಳ ಅವಶ್ಯಕತೆ ಇದೆಯೋ, ಯಾವ ವಸ್ತುಗಳ ಅವಶ್ಯಕತೆ ಹೆಚ್ಚು ಇದೆಯೋ, ಹೆಚ್ಚು ಅನ್ನುವಂಥ ಪದ ಹೌದಾ, ಯಾವ ವಸ್ತುಗಳ ಅವಶ್ಯಕತೆ ಹೆಚ್ಚು ಇದೆಯೋ ಅಂತಹ ವಸ್ತುಗಳನ್ನು ಉತ್ಪಾದಿಸುವುದೇನಾಗ್ತದಪ್ಪ ಅಂದರೆ ಇಲ್ಲಿ ಸೂಕ್ತ ಆಗ್ತದ ಅಂಥೇಳಿ ನಾವು ನೋಡ್ತೀವಿ. ನೆಕ್ಸ್ಟ್ ಎರಡನೇದಾಗಿ ಹೇಗೆ ಉತ್ಪಾದಿಸಬೇಕು, ದೇಶದಲ್ಲಿ ಸರಕು ಮತ್ತು ಸೇವೆಗಳನ್ನು ಹೇಗೆ ಉತ್ಪಾದಿಸಬೇಕೆನ್ನುವುದು ಆರ್ಥಿಕ ಮೂಲಭೂತ ಸಮಸ್ಯೆಯ ಎರಡನೇ ಸಮಸ್ಯೆಯಾಗಿದೆ. ಸೊ ನೆಕ್ಸ್ಟ್ ಇದರಲ್ಲಿ ಹೆಂಗೆ ಉತ್ಪಾದನೆ ಮಾಡ್ಬೇಕಂತೇಳಿ ಅಂದಾಗ ಎರಡು ರೀತಿ ಟೆಕ್ನಿಕ್ ಬರ್ತಾವೆ. ಒಂದು ಶ್ರಮ ಸಾಂದ್ರ, ಇನ್ನೊಂದೇನಪ್ಪ ಅಂದ್ರೆ ಬಂಡವಾಳ ಸಾಂದ್ರ. ಶ್ರಮ ಸಾಂದ್ರ ಅಂದ್ರೆ ಮೊದಲು ತಿಳ್ಕೊಡ್ರಿ. ಶ್ರಮ ಅಂದ್ರೆ ಏನು ಮಾಡೋದು ಅಂದ್ರೆ ಮನುಷ್ಯರಿಗೆ ಹೆಚ್ಚು ಕೆಲಸ ಮಾಡೋದು, ಮನುಷ್ಯರಿಗೆ ಹೆಚ್ಚು ಹೌದಾ, ಮನುಷ್ಯರ ಅನುಸೂಲಾಗ್ಯಾರೇನು ಎಲ್ಲ ಅನ್ಕೊಡ್ರಿ ಹೌದಾ, ಇಲ್ಲ ಕೈ ಮಿಸ್. ಸೊ ಮನುಷ್ಯರಿಗೆ ಹೆಚ್ಚು ಕೆಲಸ ಮಾಡಿಸ್ಬೇಕೇನು ಅದನ್ನು ಶ್ರಮ ಸಾಂದ್ರ ಅಂತೇಳಿ ಕರಿತೀವಿ. ಬಂಡವಾಳ ಸಾಂದ್ರ ಅಂದ್ರೆ ಮಷಿನ್. ಸೊ ಮಷಿನ್ಗಳಿಗೆ ಹೆಚ್ಚು ಕೆಲಸ ಮಾಡಿಸ್ಬೇಕು ಅನ್ನೋದು ಕೂಡ ಏನಪ್ಪ ಅಂದ್ರೆ ಸಮಸ್ಯೆ. ಸೊ ಮನುಷ್ಯರಿಗೆ ಹೆಚ್ಚು ಕೆಲಸ ಮಾಡಿಸಿದ್ರೆ ಹೆಂಗೆ, ಸೊ ಮಷಿನ್ಗೆ ಹೆಚ್ಚು ಕೆಲಸ ಮಾಡಿದ್ರೆ ಹಚ್ಚಿದ್ರೆ ಹೆಂಗೆ. ಫಾರ್ ಎಕ್ಸಾಂಪಲ್ ನಿಮ್ಮ ಹೊಲ ಅದು ಹೌದಾ, ಹೊಲದಾಗ ಮನುಷ್ಯರಿಗೆ ಹೆಚ್ಚು ಏನು ಮಾಡ್ತೀವಪ್ಪ ಅಂದ್ರೆ ಹೊಲವನ್ನು ಲೆವೆಲ್ ಮಾಡಿಸೋ ಚಂದ, ಏನೇನು ಮಷಿನ್ಗಳಿಗೆ ಹೆಚ್ಚು ಹೊಲವನ್ನು ಲೆವೆಲ್ ಮಾಡಿಸೋ ಚಂದ ಅಂತೇಳಿ ನಿಮಗೂ ಕೂಡ ಚಿಂತೆ. ಮಷಿನ್ ಮೂಲಕ ರಾಶಿ ಮಾಡ್ಬೇಕೇನೇನು ತೊಗರಿ ಬಡದ ರಾಶಿ ಮಾಡ್ಬೇಕು ಅನ್ನೋದು ಕೂಡ ನಿಮಗೇನು ಸಮಸ್ಯೆ. ಅದೇ ರೀತಿ ಹೆಂಗೆ ಉತ್ಪಾದನೆ ಮಾಡ್ಬೇಕಂತೇಳಿ ಅಂದಾಗ ರಾಷ್ಟ್ರಕ್ಕೂ ಕೂಡ ಎರಡು ರೀತಿಯ ಸಮಸ್ಯೆಗಳು ಉಂಟಾಗ್ತವೆ. ಅದರಲ್ಲಿ ಒಂದು ಶ್ರಮಸಾಂದ್ರ ಬಳಸಬೇಕೇನೇನು ಬಂಡವಾಳ ಸಾಂದ್ರ ಬಳಸಬೇಕು ಅನ್ನೋದು ಸಮಸ್ಯೆ ಆಗ್ತದೆ. ನೋಡ್ರಿ, ಶ್ರಮಸಾಂದ್ರ ಅಂದ್ರೆ ವೆರಿ ಸಿಂಪಲ್. ಯಾವುದೇ ವಸ್ತುವಿನ ಉತ್ಪಾದನೆಯಲ್ಲಿ ಬಂಡವಾಳ ಕಡಿಮೆ ಇದ್ದು ಅಥವಾ ಬಂಡವಾಳಕ್ಕಿಂತ ಶ್ರಮ ಏನಾಗಿರಬೇಕು ಅಧಿಕವಾಗಿದ್ದರೆ ಅದನ್ನು ಶ್ರಮ ಸಾಂದ್ರ ತಂತ್ರಜ್ಞಾನ ಎನ್ನುವರು. ಯಾವುದೇ ವಸ್ತುವಿನ ಉತ್ಪಾದನೆಯಲ್ಲಿ ಬಂಡವಾಳಕ್ಕಿಂತ ಶ್ರಮ ಅಧಿಕವಾಗಿದ್ದರೆ ಅದನ್ನು ಶ್ರಮ ಸಾಂದ್ರ ತಂತ್ರಜ್ಞಾನ ಎನ್ನುವರು. ಅದೇ ರೀತಿ ಬಂಡವಾಳ ಸಾಂದ್ರ ತಂತ್ರಜ್ಞಾನ ಅಂದರೆ ಅದರ ಅಪೋಸಿಟ್. ಯಾವುದೇ ವಸ್ತುವಿನ ಉತ್ಪಾದನೆಯಲ್ಲಿ ಶ್ರಮಕ್ಕಿಂತ ಏನಾಗಿರಬೇಕು ಬಂಡವಾಳ
ಹೆಚ್ಚಾಗಿದ್ದರೆ ಅದನ್ನು ಬಂಡವಾಳ ಸಾಂದ್ರ ತಂತ್ರಜ್ಞಾನ ಎನ್ನುತ್ತೇವೆ. ಸೊ ಕನ್ಕ್ಲೂಷನ್ ಏನಪ್ಪ ಅಂದ್ರೆ, ಒಟ್ಟಾರೆಯಾಗಿ ತಂತ್ರಜ್ಞಾನವನ್ನು ಆಯ್ದುಕೊಳ್ಳಬೇಕಾದರೆ ಆ ದೇಶದಲ್ಲಿ ಲಭ್ಯವಿರುವ ಸಂಪನ್ಮೂಲಗಳಿಗೆ ಅನುಗುಣವಾಗಿ ಆಯ್ಕೆ ಮಾಡಿಕೊಳ್ಳಬೇಕು. ಫಾರ್ ಎಕ್ಸಾಂಪಲ್, ನಮ್ಮ ದೇಶದ ಜನ ಏನದರ ಜಾಸ್ತಿ ಅದರ, ಹೌದಾ, ಜನಸಂಖ್ಯೆ ಏನದ ಜಾಸ್ತಿ ಅದ, 130 crore ಪ್ಲಸ್, ಹೌದಾ, ಇನ್ನೂ ಜಾಸ್ತಿ ಅದ. ಸೊ ಎಷ್ಟು ಜನಸಂಖ್ಯೆ ಅದ, ನಾವು ಬಂಡವಾಳ ಸಾಂದ್ರ ತಂತ್ರಜ್ಞಾನವನ್ನು ಬಳಸ್ತೇವೆ ಅಂದರೆ ಏನಾಗ್ತದೆ, ಜನರಿಗೆ ಉದ್ಯೋಗ ಸಿಗೋದಿಲ್ಲ. ನಾವೇನು ಮಾಡ್ಬೇಕೀಗ, ಶ್ರಮ ಸಾಂದ್ರ ತಂತ್ರಜ್ಞಾನವನ್ನು ಬಳಸಬೇಕು. ಯಾಕಪ್ಪ ಅಂದ್ರೆ ನಮ್ಮಲ್ಲಿ ಶ್ರಮ ಜಾಸ್ತಿ ಅದ, ಜನಸಂಖ್ಯೆ ಜಾಸ್ತಿ ಅದ, ನಮಗೆ ಈಸಿ ಅಂದ್ರೆ ಕಡಿಮೆ ಬೆಲೆಗೆ ಲೇಬರ್ಗಳು ಸಿಗ್ತಾರೆ. ಬಟ್ ಅಮೇರಿಕಾ ಅಂತ ದೇಶದಲ್ಲಿ ನೋಡಿದ್ರೆ ಅಲ್ಲಿ ಜನಸಂಖ್ಯೆ ಏನದಪ್ಪ ಅಂದ್ರೆ ಲೆಸ್ ಅದ, ಕಡಿಮೆ ಅದ, ಜನಸಂಖ್ಯೆ ಏನದ ಅಂದ್ರೆ ಕಡಿಮೆ ಅದ, ರೊಕ್ಕ ಏನದ ಅವ್ರ ಹತ್ರ ಜಾಸ್ತಿ ಅದ. ಸೊ ಬಂಡವಾಳ ಸಾಂದ್ರ ಅಂತೇಳಿ ಬಂದಾಗ ಅಮೇರಿಕಾದ ಬೆಲೆ ಏನದ, ಜನಸಂಖ್ಯೆ ಏನದಂದ್ರೆ ಜನ ಏನದಂದ್ರೆ ಕಡಿಮೆ ಅದ, ಹಣ ಏನದಪ್ಪ ಅಂದ್ರೆ ಜಾಸ್ತಿ ಅದ ಅವ್ರ ಹತ್ರ. ಇಂಥ ಟೈಮ್ದಾಗ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಮಷಿನ್ಗಳ ಮೂಲಕ ಏನು ಮಾಡ್ತಾರಪ್ಪ ಅಂದ್ರೆ ಉತ್ಪಾದನೆ ಮಾಡ್ತಾರೆ. ನೋಡ್ಬೋದು ನೀವು ಅಮೇರಿಕಾದಾಗ ಬಟ್ಟೆ ಒಗಿಲಿಕ್ಕೆ ಮಷಿನ್, ಏನು ಮಾಡಿದ್ರು ಮಷಿನ್. ಯಾಕಪ್ಪ ಅಂದ್ರೆ ಅವರಲ್ಲಿ ಜನಸಂಖ್ಯೆ ಏನದಪ್ಪ ಅಂದ್ರೆ ಕಡಿಮೆ ಅದ. ಅದಕ್ಕೆ ನಾವು ನೋಡ್ಬೋದು ಇಲಾನ್ ಮಸ್ಕ್ ಅವರು ಡ್ರೈವರ್ ರಹಿತ ಕಾರುಗಳನ್ನು ತಂದಾರೆ. ಯಾಕಪ್ಪ ಅಂದ್ರೆ ಬಂಡವಾಳ ಸಾಂದ್ರ ತಂತ್ರಜ್ಞಾನ, ರೊಕ್ಕ ಭಾಳದ, ಲೇಬರ್ ಇಲ್ಲ. ಬಟ್ ನಮ್ಮ ದೇಶದಲ್ಲಿ ಆದ ರೀತಿಯ ತಂತ್ರಜ್ಞಾನ ತಂದ್ರೆ ಹಲವಾರು ಜನರು ಏನು ಮಾಡ್ತಾರೆ ಅಂದ್ರೆ ಉದ್ಯೋಗ ಕಳೆದುಕೊಳ್ಳುವಂಥ ಸಾಧ್ಯತೆ ಇರ್ತದೆ. ಆದ್ದರಿಂದ ನಾವು ಹೇಗೆ ಉತ್ಪಾದಿಸಬೇಕಂತೇಳಿ ವಿಚಾರ ಮಾಡಿದಾಗ ಆ ದೇಶದಲ್ಲಿರುವಂಥ ಜನರಿಗೆ ಮತ್ತು ಆ ದೇಶದಲ್ಲಿರುವಂಥ ಸಂಪನ್ಮೂಲಕ್ಕೆ ಅನುಗುಣವಾಗಿ ನಾವೇನು ಮಾಡ್ಬೇಕಾಗ್ತದಂದ್ರೆ ಆಯ್ಕೆ ಮಾಡಬೇಕಾಗ್ತದೆ. ಎರಡನೇ ಸಮಸ್ಯೆ ನಿಮಗೆ ಕ್ಲಿಯರ್ ಆಯ್ತು ಅಂತೇಳಿ ಅನ್ಕೋತೀನಿ. ಓಕೆ, ಮುಂದೆ ಯಾರಿಗಾಗಿ ಉತ್ಪಾದಿಸಬೇಕು ಅಂತೇಳಿ ಬಂದಾಗ, ಸೊ ಮೂರನೇ ಸಮಸ್ಯೆ ಯಾರಿಗಾಗಿ ಉತ್ಪಾದಿಸಬೇಕು. ಯಾರಿಗಾಗಿ ಉತ್ಪಾದಿಸಬೇಕು. ಸೊ ಇಲ್ಲಿ ಯಾರಿಗಾಗಿ ಉತ್ಪಾದಿಸಬೇಕೆನ್ನುವುದು ಕೂಡ ಒಂದು ಮುಖ್ಯ ಸಮಸ್ಯೆ ಆಗಿರ್ತದೆ ಜನರಲ್ಲಿ. ಇದು ವಿತರಣೆ ಸಮಸ್ಯೆ ಅಂತಲೂ ಕೂಡ ನಾವು ಕರಿತೀವಿ. ಯಾರಿಗಾಗಿ ಉತ್ಪಾದಿಸಬೇಕು, ಉತ್ಪಾದಿಸಿದಂಥ ಸರಕುಗಳನ್ನು ಯಾವ ರೀತಿಯಾಗಿ ವಿತರಣೆ ಮಾಡಬೇಕನ್ನುವುದು ಕೂಡ ಸಮಸ್ಯೆ ಆಗ್ಯದ. ಒಂದು ಸರಕು ಮತ್ತು ಸೇವೆಗಳು ಯಾರಿಗಾಗಿ ಉತ್ಪಾದಿಸುವುದು, ಇದು ಅರ್ಥವ್ಯವಸ್ಥೆಯ ಮತ್ತೊಂದು ಸಮಸ್ಯೆಯಾಗಿದ್ದು, ಒಂದು ದೇಶದಲ್ಲಿ ಗೋಧಿ ವಿರಳವಾಗಿದೆ ಎಂದರೆ, ಗೋಧಿ ಕಡಿಮೆ ಆದಪ್ಪ ಅಂದ್ರೆ ಅದನ್ನು ಶ್ರೀಮಂತರಿಗಾಗಿ ಉತ್ಪಾದಿಸಬೇಕು ಅಥವಾ ಬಡವರಿಗಾಗಿ ಉತ್ಪಾದಿಸಬೇಕೆನ್ನುವುದು ಏನಾಗ್ಯದ ಅಂದ್ರೆ ಒಂದು ಸಮಸ್ಯೆ ಆಗ್ಯದ. ಹೀಗೆ ಪ್ರತಿಯೊಂದು ಆರ್ಥಿಕತೆಯ ಸಂಪನ್ಮೂಲಗಳು ವಿಭಿನ್ನ ಸರಕು ಮತ್ತು ಸೇವೆಗಳ ಸಂಭವನೀಯ ಉತ್ಪಾದನೆಗೆ ಹಂಚಿಕೆ ಮಾಡಬೇಕು. ಸೊ ಈ ಉತ್ಪಾದನೆ ಸರಕು ಮತ್ತು ಸೇವೆಗಳನ್ನು ಜನರಲ್ಲಿ ಹೇಗೆ ವಿತರಣೆ ಮಾಡಬೇಕೆನ್ನುವುದು ಕೂಡ ಏನಾಗ್ತಂದ್ರೆ ಒಂದು ಸಮಸ್ಯೆ. ಕನ್ಕ್ಲೂಷನ್ ಏನಪ್ಪ ಅಂದರೆ ಯಾರಿಗಾಗಿ ಉತ್ಪಾದಿಸಬೇಕಂತೇಳಿ ಅಂದಾಗ ಒಂದು ದೇಶದಲ್ಲಿ ಸರಕುಗಳನ್ನು ಶ್ರೀಮಂತರಿಗಾಗಿ ಉತ್ಪಾದಿಸಬೇಕು ಅಥವಾ ಬಡವರಿಗಾಗಿ ಉತ್ಪಾದಿಸಬೇಕೆನ್ನುವುದು ದೊಡ್ಡ ಸಮಸ್ಯೆ ಆಗ್ಯದ. ಸೊ ಶ್ರೀಮಂತರಿಗಾಗಿ ಒಂದಿಷ್ಟು ದೇಶಗಳು ಉತ್ಪಾದಿಸ್ತವ, ಬಡವರಿಗೆ ಒಳ್ಳೆಯದಾಗಲಿ ಅಂತೇಳಿ ಒಂದಿಷ್ಟು ದೇಶಗಳು ಕೆಲಸ ಮಾಡ್ತವೆ. ಸೊ ಹಾಗೆ ನಮಗೆ ಯಾರಿಗಾಗಿ ಉತ್ಪಾದಿಸಬೇಕಂತೇಳಿ ಅಂದಾಗ ಆ ದೇಶದಲ್ಲಿ ಇರುವಂಥ ಸಿಚುವೇಶನ್ಗೆ ಅನುಗುಣವಾಗಿ ನಾವೇನು ಮಾಡ್ಬೇಕಾಗ್ತಂದ್ರೆ ಉತ್ಪಾದನೆ ಮಾಡಬೇಕಾಗ್ತದೆ. ಈ ಸಮಸ್ಯೆಯನ್ನು ಏನು ಮಾಡ್ಯಾರಪ್ಪ ಅಂದ್ರೆ ಕೇಂದ್ರ ಯೋಜನಾ ಆರ್ಥಿಕತೆ, ಬಂಡವಾಳಶಾಹಿ ಆರ್ಥಿಕತೆ ಮತ್ತು ಮಿಶ್ರಶಾಹಿ ಆರ್ಥಿಕತೆ, 3 ಆರ್ಥಿಕತೆಗಳನ್ನು ಮಾಡೋದರ ಮೂಲಕ ಈ ಎಲ್ಲ ಸಮಸ್ಯೆಗಳನ್ನು ಅವ್ರು ಏನು ಮಾಡಿದಾರಪ್ಪ ಅಂದ್ರೆ ಬಗೆಹರಿಸಿದ್ದಾರೆ. ಸೊ ಆ 3 ಆರ್ಥಿಕತೆಗಳನ್ನು ನಾವೇನು ಮಾಡೋಣಪ್ಪ ಅಂದ್ರೆ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಸೊ ಈ ಕ್ಲಾಸ್ಗಳನ್ನು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿರಿ, ಎಲ್ಲರೂ ಇದರಿಂದ ಬೆನಿಫಿಟ್ ಆಗಲಿ ಅಂತೇಳಿ ಹೇಳ್ತಾ ಸೊ ಈ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.